ಭಾರತಕ್ಕೆ ರಸಗೊಬ್ಬರದ ರಫ್ತು ನಿಲ್ಲಿಸಿದ ಚೀನಾ. ಕೃಷಿ ಸಮರಕ್ಕೆ ಮುಂದಾಯ್ತಾ ಡ್ರ್ಯಾಗನ್. ಹಾಗಿದ್ರೆ ಭಾರತದ ಮುಂದಿನ ಆಯ್ಕೆ ಏನು? ಭಾರತಕ್ಕೆ ಬೆನ್ನೆಲುಬಾಗಿರುವುದು ನಮ್ಮ ರೈತರಿಗೆ ಇನ್ನೊಂದು ಜೀವ ಅಂದರೆ ಅದು ಕೃಷಿ ಭೂಮಿ. ಇಲ್ಲಿ ದಿನ ಕಳೆದಂತೆ ರೈತರು ಅಧಿಕ ಇಳುವರಿಗಾಗಿ ನವೀಕರಣ ಕೃಷಿಗೆ ಕೈ ಹಾಕಿದ್ದಾರೆ. ಇದು ನಿಮಗೆ ಗೊತ್ತಿರೋ ವಿಷಯನೇ ಬಿಡಿ. ನಾವಿಲ್ಲಿ ಅಧಿಕ ಇಳುವರಿಗಾಗಿ ರಸಗೊಬ್ಬರಗಳ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿದ್ವಿ. ಇಷ್ಟು ದಿನ ರಸಗೊಬ್ಬರಗಳು ನಮ್ಮ ರೈತರ ಕೈ ಸೇರ್ತಾ ಇತ್ತು. ಗೊಬ್ಬರದ ದರ ಏರಿಕೆಯಾದರೂ ನಮ್ಮ ರೈತರಿಗೆ ಅನಿವಾರ್ಯವಾದ ಕಾರಣ ಕೇಳಿದಷ್ಟು ಬೆಲೆ ಕೊಟ್ಟು ಗೊಬ್ಬರವನ್ನು ಖರೀದಿ ಮಾಡ್ತಿದ್ರು. ಆದ್ರೀಗ ರೈತರಿಗೆ ಬಿಗ್ ಶಾಕ್ ಒಂದು ಎದುರಾಗಿದೆ. ಎಸ್, ಅಧಿಕ ಇಳುವರಿ ಕೊಡುವ ರಸಗೊಬ್ಬರಗಳು 80% ನೆರೆಯ ದೇಶ ಚೀನಾದಿಂದ ರಫ್ತು ಆಗ್ತಾ ಇತ್ತು. ಆದ್ರೀಗ ದಿಢೀರ್ ಅಂತ ಚೀನಾ ರಸಗೊಬ್ಬರಗಳ ರಫ್ತನ್ನು ನಿಲ್ಲಿಸಿದೆ. ಇದರ ನೇರ ಪರಿಣಾಮ ನಮ್ಮ ಭಾರತದ ರೈತರ ಮೇಲೆ ಬೀರುತ್ತದೆ. ಒಂದು ವೇಳೆ ಚೀನಾ ಏನಾದರೂ ಇದೇ ರೀತಿ 1 ವರ್ಷ ಗೊಬ್ಬರಗಳ ರಫ್ತು ನಿಲ್ಲಿಸಿದ್ರೆ ರಸಗೊಬ್ಬರಗಳ ದರ ಗಗನ ಮುಟ್ಟುತ್ತೆ. ಇಲ್ಲಿ ಚೀನಾ ಮುನ್ಸೂಚನೆ ನೀಡದೆ ಪೂರೈಕೆ ನಿಲ್ಲಿಸಿದ್ದು ನೋಡಿದರೆ ಏನೋ ಕುತಂತ್ರಿ ಬುದ್ಧಿ ತೋರಿಸಲು ಸಿದ್ಧವಾದಂತೆ ಕಾಣ್ತಾ ಇದೆ. ಎಸ್, ಚೀನಾ ನಮ್ಮ ರೈತರ ಮೇಲೆ ಸಾರಿದ ಆ ಸಮರವಾದರೂ ಯಾವುದು? ಇದಕ್ಕೆ ಪ್ರತ್ಯುತ್ತರ ಕೊಡಲು ನಮ್ಮ ಭಾರತದ ಮುಂದಿನ ಆಯ್ಕೆ ಏನು? ಭವಿಷ್ಯದಲ್ಲಿ ನಮ್ಮ ರೈತರು ಸಾವಯವದತ್ತ ಮುಖ ಮಾಡ್ತಾರಾ? ಯಾವ ಗೊಬ್ಬರಗಳ ಪೂರೈಕೆಯನ್ನು ಚೀನಾ ನಿಲ್ಲಿಸಿದೆ ಅನ್ನೋದನ್ನು ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಇಲ್ಲಿ ನೆರೆಯ ದೇಶ ಚೀನಾ ಕಳೆದ 4 ವರ್ಷಗಳಿಂದ ತನ್ನ ರಸಗೊಬ್ಬರಗಳ ರಫ್ತು ಕಡಿಮೆ ಮಾಡ್ತಾ ಬಂದಿತ್ತು. ಆದ್ರೀಗ ಕಳೆದ 2 ತಿಂಗಳಿನಿಂದ ಅಂದರೆ ಮುಂಗಾರು ಋತು ಆರಂಭವಾಗುವ ಸಮಯದಲ್ಲೇ ಏಕಾಏಕಿ ರಫ್ತು ನಿಲ್ಲಿಸಿದೆ. ಇನ್ನು ರಸಗೊಬ್ಬರದ ರಫ್ತು ನಿಲ್ಲಿಸಿರುವ ಬಗ್ಗೆ ಚೀನಾ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಇಲ್ಲಿ ಚೀನಾ ರಫ್ತು ಮಾಡುತ್ತಿದ್ದ ರಸಗೊಬ್ಬರಗಳು ಸಬ್ಸಿಡಿ ರಹಿತವಾಗಿದ್ವು. ಜೈವಿಕ ಉತ್ತೇಜಕ ಎಂದು ಕರೆಯುತ್ತಿದ್ದ ಆ ರಸಗೊಬ್ಬರಗಳು ಮಣ್ಣಿನ ಸಾರಾಂಶ ಮತ್ತು ಸತ್ವವನ್ನು ಹೆಚ್ಚಿಸುತ್ತಿದ್ವು. ಹಾಗಾದರೆ ಆ ರಸಗೊಬ್ಬರಗಳು ಯಾವುವು ಎಂದು ನೋಡೋದಾದರೆ ನೀರಿನಲ್ಲಿ ಕರಗಬಲ್ಲ WSF ಕಂಟ್ರೋಲ್ಡ್ ರಿಲೀಸ್ ಫರ್ಟಿಲೈಸರ್ಸ್, ಸ್ಲೋ ರಿಲೀಸ್ ಫರ್ಟಿಲೈಸರ್ಸ್, ಫಲವಾಧೀತ ರಸಗೊಬ್ಬರ, ಸೂಕ್ಷ್ಮ ಪೋಷಕಾಂಶ ಹಾಗೂ ನ್ಯಾನೋ ರಸಗೊಬ್ಬರಗಳನ್ನು ಚೀನಾ ರಫ್ತು ನಿಲ್ಲಿಸಿದೆ. ಇಲ್ಲಿ ಈ ರಸಗೊಬ್ಬರಗಳ ಪೈಕಿ ಭಾರತದ ರೈತರು ಭತ್ತ, ಜೋಳ, ಅಡಿಕೆ ಅತಿ ಹೆಚ್ಚಾಗಿ ಈ ರಸಗೊಬ್ಬರಗಳನ್ನು ಬಳಸುತ್ತಿದ್ರು. ಇನ್ನು ಈ ರಸಗೊಬ್ಬರಗಳ ಬಳಕೆಯಿಂದ ನಮ್ಮ ರೈತರು ಅತ್ಯುತ್ತಮ ಇಳುವರಿ ತೆಗಿತಾ ಇದ್ರು. ಇನ್ನು ಮಣ್ಣಿನ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸ್ತಾ ಇತ್ತು. ಪರಿಸರದ ಮೇಲೆ ಮಾರಕವಾಗೇನೂ ಇರಲಿಲ್ಲ. ಹಾಗಾದರೆ ಚೀನಾ ನಿಲ್ಲಿಸಿದ ರಸಗೊಬ್ಬರಗಳ ರಫ್ತು ಭಾರತದ ಮೇಲೆ ಯಾವೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನೆರೆ ದೇಶಗಳ ಮೊರೆ ಹೋಗುತ್ತಾ ಭಾರತ. ರಸಗೊಬ್ಬರದ ಬೆಲೆ ಮತ್ತೆ ಏರಿಕೆಯಾಗುತ್ತಾ? ಸಾವಯವ ಕೃಷಿಯತ್ತ ಭಾರತದ ಚಿತ್ತ. ಇಲ್ಲಿ ಚೀನಾದ ರಸಗೊಬ್ಬರದಲ್ಲಿ 80% ಜೈವಿಕ ಉತ್ತೇಜಕಗಳಿದ್ವು. ಈಗ ಭಾರತದಲ್ಲಿ ಇಂತಹ ರಸಗೊಬ್ಬರಗಳ ತಯಾರಿಸುವ ತಂತ್ರಜ್ಞಾನ ಇಲ್ಲ. ಇನ್ನು ಭಾರತ ಮುಂದೆ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ನಮ್ಮ ರೈತರ ಭವಿಷ್ಯ ನಿರ್ಧಾರವಾಗಲಿದೆ. ಇಲ್ಲಿ ಒಂದು ವೇಳೆ ಭಾರತ ಜೈವಿಕ ಉತ್ತೇಜಕ ಗೊಬ್ಬರಗಳ ಆಮದಿಗೆ ಜೋರ್ಡನ್ ಮತ್ತು ಐರೋಪ್ಯ ದೇಶಗಳ ಬಳಿ ಮೊರೆ ಹೋದರೆ ಈಗಿರುವ ಬೆಲೆಗಿಂತ ಸ್ವಲ್ಪ ದುಪ್ಪಟ್ಟು ಆಗಬಹುದು. ಇಲ್ಲ ನಾವು ಸಾವಯವ ಕೃಷಿಯತ್ತ ಗಮನ ಹರಿಸುತ್ತೇವೆ ಅನ್ನೋದಾದರೆ ಸ್ವಲ್ಪ ವರ್ಷಗಳ ಕಾಲ ರೈತರ ಇಳುವರಿ ಕಡಿಮೆಯಾಗುವ ಸಾಧ್ಯತೆಗಳು ಹೆಚ್ಚಿವೆ. ಇನ್ನು ಒಂದು ವೇಳೆ ಇಳುವರಿ ಏನಾದರೂ ಕಡಿಮೆ ಆದರೆ ದೇಶದ ಆರ್ಥಿಕತೆ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇಲ್ಲಿ ಚೀನಾದ ರಾಜತಾಂತ್ರಿಕ ನಡೆ ನೋಡಿದರೆ ರೈತರ ಮೇಲೆ ಪರಿಣಾಮ ಬೀರುವುದಾಗಿದೆ. ಒಟ್ಟಾರೆಯಾಗಿ ಭಾರತ ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳದಿದ್ರೆ ರಸಗೊಬ್ಬರಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಹೆಚ್ಚಿದೆ. ಇಲ್ಲಿ ಭಾರತದ ನಿರ್ಧಾರ ನಮ್ಮ ರೈತರು ಮತ್ತು ಭಾರತದ ಕೃಷಿ ಭೂಮಿ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲಿ ದೇಶದ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವ ರೈತನ ಮೇಲೆ ದರ ಏರಿಕೆಯ ಪೆಟ್ಟು ಬಿದ್ದರೆ ಅದು ಇಡೀ ದೇಶಕ್ಕೆ ಪೆಟ್ಟು ಬಿದ್ದಂತೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.